ನಟಿ ನಯನಾ ನಾಗರಾಜ್ ಗಿಣಿರಾಮ ಸೀರಿಯಲ್ ಮುಖಾಂತರವಾಗಿ ಎಲ್ಲರ ಮನೆಮಾತಾದವರು ನಯನಾ ನಾಗರಾಜ್. ನಯನಾ ಗಿಣಿರಾಮ ಸೀರಿಯಲ್ನಲ್ಲಿ ಬಹು ವರ್ಷಗಳ ಕಾಲ ಅಭಿನಯಿಸಿದ್ರು. ಪ್ರಮುಖ ಪಾತ್ರಧಾರಿಯಾಗಿ ಆ ಪಾತ್ರವನ್ನು ನಿಭಾಯಿಸಿದ್ರು. ಆದರೆ ನೋಡ್ತಾ ಇದ್ದ ಹಾಗೇನೆ ಆ ಪಾತ್ರವನ್ನು ಮುಗಿಸಲಾಯಿತು. ಆ ಇಡೀ ಸೀರಿಯಲ್ ಕಥೆಯನ್ನೇ ವೈಂಡ್ ಅಪ್ ಮಾಡಲಾಯಿತು. ಚೆನ್ನಾಗಿ ಬರ್ತಿದ್ದಂಥ ಗಿಣಿರಾಮ ಸೀರಿಯಲನ್ನು ಯಾಕೆ ಮುಗಿಸಿದ್ರು, ಯಾವ ರೀಸನ್ನಿಂದ ಮುಗಿಸಿದ್ರು ಅನ್ನೋದು ಅನೇಕರ ಪ್ರಶ್ನೆ ಆಗಿತ್ತು. ಅದಾದಮೇಲೆ ನಯನಾ ಯಾವುದೇ ರೀತಿಯಾದಂಥ ಸೀರಿಯಲ್ಗಳನ್ನು ಒಪ್ಕೊಳ್ಳೇ ಇಲ್ಲ. ಹಾಗೆ ನೋಡಿದ್ರೆ ಕಲರ್ಸ್ ಆಗಿರ್ಬೋದು ಅಥವಾ ಝೀ ಆಗಿರ್ಬೋದು, ಇಲ್ಲಿ ಅಭಿನಯಿಸಿರುವಂಥ ಅಥವಾ ಒಂದಿಲ್ಲೊಂದು ಪಾತ್ರದಲ್ಲಿ ನಟಿಸ್ತಾ ಇರುವಂಥ ನಟಿಯರು ತಮ್ಮ ಪ್ರಾಜೆಕ್ಟ್ ಮುಗಿದ ಮೇಲೆ ಇನ್ನೂ ಹೊಸ ಪ್ರಾಜೆಕ್ಟ್ನಲ್ಲಿ ಕಾಣಿಸ್ತಾನೆ ಇರ್ತಾರೆ. ಅದು ಅಗ್ನಿಸಾಕ್ಷಿ ಸನ್ನಿಧಿ ಆಗಿರ್ಬೋದು, ಭವ್ಯ ಗೌಡ ಆಗಿರ್ಬೋದು, ಹೀಗೆ ಅನೇಕರು ಒಂದು ಸೀರಿಯಲ್ನಲ್ಲಿ ಹೀರೋಯಿನ್ ಆಗಿದ್ದವರು ಆ ಸೀರಿಯಲ್ ಮುಗಿದ ಕೆಲವು ತಿಂಗಳ ನಂತರ ಇನ್ನೊಂದು ಸೀರಿಯಲಲ್ಲಿ ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಾರೆ. ಅಂದರೆ ಅವಕಾಶಗಳು ಅವರಿಗೆ ಸಿಗ್ತಾನೆ ಇರುತ್ತೆ. ಆದರೆ ನಯನ ಅವರ ವಿಚಾರದಲ್ಲಿ ಹಾಗಾಗಿರಲಿಲ್ಲ. ಅವರು ಸೀರಿಯಲ್ ಮುಗಿದ ನಂತರ ಎಲ್ಲೂ ಕಾಣಿಸ್ಕೊಳ್ಳಲಿಲ್ಲ. ಬಹುದಿನಗಳಾದ ನಂತರ ಗೊತ್ತಾಯಿತು ಅವರನ್ನು ಇಡೀ ಸೀರಿಯಲ್ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಅಂತ. ಅಷ್ಟಕ್ಕೂ ನಯನನನ್ನು ಬ್ಯಾನ್ ಮಾಡಿದ ಯಾಕೆ ಅನ್ನೋದು ತುಂಬ ಪ್ರಶ್ನೆಯಾಗಿ ಕಾಡ್ತಾ ಇತ್ತು. ಸಿನಿಮಾ ಇಂಡಸ್ಟ್ರಿಯಲ್ಲಿ ಮತ್ತು ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಅನೇಕರನ್ನು ಬ್ಯಾನ್ ಮಾಡಿದ್ದಾರೆ. ಅಂದರೆ ಸಮಯಕ್ಕೆ ಸರಿಯಾಗಿ ಬರಲ್ಲ, ಶೂಟಿಂಗ್ಗೆ ಕೈ ಕೊಡ್ತಾರೆ, ದುರಹಂಕಾರ ಮಾಡ್ತಾರೆ, ದೌಲತ್ತು ಮಾಡ್ತಾರೆ, ಕಿರಿಕಿರ್ತಾರೆ. ಆ ಕಾರಣಕ್ಕಾಗಿ ಅವರನ್ನು ಬ್ಯಾನ್ ಮಾಡಿ ಇನ್ಯಾವುದೇ ಸೀರಿಯಲ್ ಅಥವಾ ಸಿನಿಮಾದಲ್ಲಿ ಅವ್ರಿಗೆ ಅವಕಾಶ ಕೊಡಬಾರ್ದು ಅನ್ನೋದನ್ನು ಹೇಳ್ತಾರೆ. ಆದರೆ ನಯನ ವಿಚಾರದಲ್ಲಿ ಬ್ಯಾನ್ ಮಾಡಿದ್ದು ಯಾಕೆ ಅನ್ನೋದು ತುಂಬ ಜನರ ಪ್ರಶ್ನೆ ಆಗಿತ್ತು. ಅದಕ್ಕೆ ನಯನ ಅವರು ಇತ್ತೀಚೆಗೆ ತನ್ನ ಜೀವನದಲ್ಲಾದಂಥ ಒಂದಷ್ಟು ಕಹಿ ಘಟನೆಗಳ ಬಗ್ಗೆ ಮಾತನಾಡಿದ್ದಾರೆ. ಒಬ್ಬ ಅವರ ವಿರುದ್ಧ ಅವರ ಮೇಲೆ ಮಾಡಬಾರದ ಎಲ್ಲ ಆರೋಪಗಳನ್ನು ಮಾಡಿ ಇನ್ನಿಲ್ಲದಂಥ ಹಿಂಸೆ ಕೊಟ್ಟಿದ್ದಾನೆ. ಆ ಕಾರಣಕ್ಕಾಗಿ ಆಕೆ ಕಣ್ಣೀರು ಹಾಕಿದ್ದು ಇದೆ, ಕೈ ಮುಗಿದು ಇಂಡಸ್ಟ್ರಿಯಿಂದ ಹೊರಗೆ ಹೋಗ್ತೀನಿ ಅಂತ ಹೇಳಿದ್ದು ಇದೆ. ಅದರ ಜೊತೆಗೆ ಪ್ಯಾಂಟ್ ಜಿಪ್ಪನ್ನು ಬಿಚ್ಚಿ ಮತ್ತು ಆತ ಇನ್ನೇನೋ ಮಾಡಿದಂಥ ವಿಚಾರವನ್ನು ಕೂಡ ಅವ್ರು ಹೇಳ್ಕೊಂಡಿದ್ದಾರೆ. ಹಾಗಿದ್ರೆ ಹಾಗೆಲ್ಲ ಮಾಡಿದವರು ಯಾರು, ಯಾವಾಗ ಹಾಗೆಲ್ಲ ಆಯಿತು, ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹೆಣ್ಣು ಮಕ್ಕಳಿಗೆ ಜೀವನದಲ್ಲಿ ಆಗಾಗ ಕಹಿ ಅನುಭವಗಳು ಆಗ್ತಾನೇ ಇರುತ್ತೆ. ಲೈಂಗಿಕ ಕಿರುಕುಳ ಸೇರಿದಂತೆ ವಿವಿಧ ರೀತಿಯಲ್ಲಿ ಹೆಣ್ಣು ಮಕ್ಕಳು ದೈಹಿಕವಾಗಿ ಮಾನಸಿಕವಾಗಿ ದೌರ್ಜನ್ಯಕ್ಕೆ ಒಳಗಾಗ್ತಾ ಇರ್ತಾರೆ. ಕಾಮುಕರ ಅಟ್ಟಹಾಸಕ್ಕೆ ಒಮ್ಮೊಮ್ಮೆ ಬಹಳ ನೋವು ಅನುಭವಿಸಬೇಕಾಗತ್ತೆ. ಜೀವನದಲ್ಲಿ ಕೆಲವೊಮ್ಮೆ ಎದುರಾಗುವ ಕೆಟ್ಟ ಸನ್ನಿವೇಶಗಳು ಜೀವನ ಪರ್ಯಂತ ಮನಸ್ಸಿನಲ್ಲಿ ಉಳಿದು ಬಿಡತ್ತೆ. ನಟಿ ನಯನಾ ನಾಗರಾಜ್ ವಿಚಾರದಲ್ಲೂ ಕೂಡ ಅದೇ ಆಗಿದ್ದು. ಗಿಣಿರಾಮ ಹಾಗೂ ಪಾಪಪಾಂಡು ಧಾರಾವಾಹಿಗಳಲ್ಲಿ ನಟಿಸಿ ಮೋಡಿ ಮಾಡಿದ ನಟಿ ನಯನಾ ನಾಗರಾಜ್ ದಿಢೀರಂತ ಕಿರುತೆರೆಗೆ ಗುಡ್ ಬೈ ಹೇಳ್ತಾರೆ. ಆನಂತರ ಯಾವ ಕಾರಣ ಅನ್ನೋದನ್ನು ಕೂಡ ಅವ್ರು ಹೇಳ್ತಾರೆ. ಹೌದು, ಆಕೆಗೆ ಪ್ರೊಡಕ್ಷನ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಒಬ್ಬ ವ್ಯಕ್ತಿ ಇನ್ನಿಲ್ಲದಂಥ ಟಾರ್ಚರನ್ನು ಮಾಡ್ತಾ ಇದ್ರು. ಏಕವಚನದಲ್ಲಿ ಬೈಯೋದು, ನಿಂದಿಸೋದು, ನೀನು ಸೀರೆ ಸರಿಯಿಲ್ಲ, ಹಾಗಿಲ್ಲ, ಹೀಗಿಲ್ಲ, ಎಲ್ಲರ ಮುಂದೆ ಮರ್ಯಾದೆ ತೆಗೆಯೋದು, ಈ ಥರದ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಿದ್ದ. ಎಷ್ಟರ ಮಟ್ಟಿಗೆ ಅಂತಂದರೆ ತುಂಬ ಕೀಳಾಗಿ ನಡೆಸ್ಕೊಳ್ತಾ ಇದ್ದ. ಇದೆಲ್ಲದರಿಂದ ಮನಸೋತಿದ್ದಂಥ, ಇದೆಲ್ಲದರಿಂದ ಬೇಜಾರಾಗಿದ್ದಂಥ ನಯನ ಅವರು ಒಮ್ಮೆ ಮಾತ್ರ ಆತನ ವಿರುದ್ಧ ತಿರುಗಿ ಮಾತಾಡ್ತಾರೆ. ಯಾಕೆ ನನಗೆ ಈ ಥರ ಮಾತಾಡ್ತೀಯ, ರೆಸ್ಪೆಕ್ಟ್ ಕೊಟ್ಟು ಮಾತಾಡು, ಯಾಕೆ ಈ ರೀತಿಯಾಗಿ ಮಾತಾಡಬೇಕು ಎಲ್ಲರ ಮುಂದೆ, ನೀನು ತಾನು ಅಂತ ನಯನ ಕೂಡ ಮಾತಾಡ್ತಾರೆ. ಆಗ ಅವನಿಗೆ ರೋಷ ಉಕ್ಕಿ ಬರುತ್ತೆ. ಕಾರಣ ಆತ ಗಂಡಸಲ್ವಾ. ಹೆಣ್ಮಕ್ಳಿಗಾದರೆ ಹೆಂಗೆ ಬೇಕಾದರೂ ಎಲ್ಲಿ ಬೇಕಾದ್ರೂ ಯಾರ ಮುಂದೆ ಬೇಕಾದರೂ ಮಾತಾಡ್ಬೋದು. ಆದರೆ ಗಂಡು ಮಕ್ಳಿಗೆ ಏನಾದರೂ ಯಾರು ಮುಂದೆ ಮಾತಾಡಿಬಿಟ್ರೆ ಅದು ಮರ್ಯಾದೆ ಹೋದಂಗೆ ಆಗತ್ತೆ. ಅವತ್ತು ಆ ವ್ಯಕ್ತಿ ನಯನ ಮೇಲೆ ಕಿಡಿಕಾರಕ್ಕೆ ಶುರು ಮಾಡಿದವನು ಕೊನೆಗೆ ಎಷ್ಟರ ಮಟ್ಟಿಗೆ ಹಾಗೆ ಸಾಧಿಸ್ತಾ ಅಂತ ಹೇಳಿದರೆ ಆಕೆಯನ್ನು ಇಡೀ ಇಂಡಸ್ಟ್ರಿಯಿಂದ ದೂರ ಇಡಬೇಕು ಅಂತ ಮಸಲತ್ತು ಮಾಡಿ ತನ್ನ ಸಂಘಗಳಿಗೆ ಹೇಳಿಕೊಂಡು ಕೊನೆಗೆ ಈ ನಟಿ ಸರಿ ಇಲ್ಲ ಅಂತ ಹೇಳಿ ಆಕೆ ದುರಂಕಾರ ಮಾಡ್ತಾರೆ, ಎದುರುತ್ರ ಮಾತಾಡ್ತಾರೆ ಅಂತ ಹೇಳಿ ಆಕೆಯನ್ನು ಇಂಡಸ್ಟ್ರಿಯಿಂದನೇ ದೂರ ಮಾಡೋ ಕೆಲಸಕ್ಕೆ ಮುಂದಾಗ್ತಾರೆ. ಇದು ಒಂದು ಕಡೆಯಲ್ಲಿ. ಆದರೆ ನಯನ ಈ ಕೆಟ್ಟ ಅನುಭವಗಳನ್ನು, ಘಟನೆಗಳನ್ನು ತಮ್ಮ ತಂದೆ ತಾಯಿ, ತನ್ನ ಪ್ರೀತಿಸ್ತಿದ್ದಂಥ ಹುಡುಗ, ಈಗ ಮದುವೆ ಆಗಿರೋರ ಜೊತೆಗೆ ಎಲ್ಲವನ್ನ ಹೇಳ್ಕೊಂಡ್ಮೇಲೆ ಇವ್ರ ಜೊತೆಗೆ ಇಡೀ ಫ್ಯಾಮಿಲಿ ಜೊತೆಯಾಗಿ ನಿಂತ ಮೇಲೆ ನಿನ್ನ ಜೊತೆಗೆ ನಾವಿರ್ತೀವಿ, ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ಏನೇ ಬಂದರೂ ಅದನ್ನು ಸ್ವೀಕರಿಸು, ಇದೆಲ್ಲ ಧೈರ್ಯ ಹೇಳಿದ್ಮೇಲೆ, ಬುದ್ಧಿ ಹೇಳಿದ್ಮೇಲೆ ನಾನು ಇದರಿಂದ ಓವರ್ಕಮ್ ಮಾಡಿದೆ. ನಿಜವಾಗ್ಲೂ ನನ್ನ ಪುಣ್ಯವಂತೆ, ನನ್ನ ಫ್ಯಾಮಿಲಿ ಇವತ್ತು ನನ್ನ ಸಪೋರ್ಟಿಗೆ ನಿಂತಿದೆ, ನನಗೆ ಒಳ್ಳೆ ರೀತಿಯಾದಂಥ ಜೀವನ ಕೊಟ್ಟಿದೆ ಅಂತ ಹೇಳಿ ಭಾವುಕರಾಗಿದ್ದಾರೆ. ಹಾಗೆ ಮಾತಾಡ್ತಾ ತಮ್ಮ ಜೀವನದಲ್ಲಿ ಆದಂಥ
ಲೈಂಗಿಕ ವಿಚಾರಕ್ಕೆ ಸಂಬಂಧಪಟ್ಟಂಥ ಒಂದು ವಿಚಾರವನ್ನು ಹೇಳಿದ್ದಾರೆ. ಹೌದು, ಅವರು 7ನೇ ತರಗತಿಯಲ್ಲಿ ಇದ್ದಾಗ ಅವರ ಮನೆ ಮುಂದೆ ದಿಢೀರನೆ ಒಬ್ಬ ಅಂಕಲ್ ಬಂದ್ರಂತೆ. ಅದನ್ನು ಅವ್ರು ಹೇಳಿದ್ದಾರೆ. ನಾನು 7ನೇ ತರಗತಿ ಇದ್ದೆ. ತ್ಯಾಗರಾಜನಗರದ ಮನೆಯೊಂದರಲ್ಲಿ ನಾವು ಬಾಡಿಗೆಗಿದ್ವಿ. ಒಮ್ಮೆ ಮಧ್ಯಾಹ್ನ ಮನೆ ಮುಂದೆ ಇದ್ದ ಮೆಟ್ಟಿಲ ಮೇಲೆ ನಾನು ನನ್ನ ಗೆಳತಿ ಜೊತೆಗೆ ಕೂತಿದ್ದೆ. ಆಗ ನಾನು 7ನೇ ತರಗತಿ ಓದ್ತಾ ಇದ್ದೆ. ದಿಢೀರಂತ ಒಬ್ಬ ಅಂಕಲ್ ಬಂದು ದ್ವಿಚಕ್ರ ವಾಹನದಿಂದ ಇಳಿದು ನಮ್ಮನ್ನು ನೋಡಿದ್ರು. ನಾವು ಯಾರೋ ಏನೋ ಅಂತ ಅಂದ್ಕೊಂಡು ಸುಮ್ಮನಾದ್ವಿ. ಆದರೆ ನೋಡ್ತಾ ಇದ್ದ ಹಾಗೇನೆ ಆತ ನಮ್ಮನ್ನು ನೋಡಿ ಆಮೇಲೆ ಆತ ಬೇರೆ ರೀತಿಯಾದಂಥ ವರ್ತನೆ ಮಾಡೋದಕ್ಕೆ ಶುರು ಮಾಡ್ದ. ದಿಢೀರಂತ ಪ್ಯಾಂಟ್ ಬಿಚ್ಚಿದ, ಪ್ಯಾಂಟ್ ಜಿಪ್ ಓಪನ್ ಮಾಡಿದ್ದ, ಹಸ್ತ ಮೈಥುನ ಮಾಡ್ಕೊಳ್ಳೋದಕ್ಕೆ ಆರಂಭಿಸಿದ. ನಮಗೆ ಆ ಕ್ಷಣಕ್ಕೆ ಏನು ಅಂತ ಅರ್ಥನೇ ಆಗಲಿಲ್ಲ. ಯಾಕಂದರೆ ನಾನಾಗ 7ನೇ ತರಗತಿ ಓದ್ತಾ ಇದ್ದೆ. ಅದಾದಮೇಲೆ ಗೊತ್ತಾಯಿತು ಅದು ಕೆಟ್ಟ ವಿಚಾರ ಅಂತ. ಇದರಿಂದ ನಾನು ಬಹಳ ರೀತಿಯಾಗಿ ನೊಂದಿದ್ದೆ. ಯಾಕಂದರೆ ನಾನು ಅವತ್ತು ಚಿಕ್ಕ ಹುಡುಗಿ ಆಗಿದ್ರೂ ಕೂಡ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರಿತು. ಅವತ್ತು ನಾವು ಮೈತುಂಬ ಬಟ್ಟೆನೇ ಹಾಕ್ಕೊಂಡಿದ್ವಿ. ಆದರೆ ಆ ವ್ಯಕ್ತಿ ಯಾಕೆ ಹಂಗೆ ಆಡ್ದ ಅನ್ನೋದು ಇವತ್ತಿಗೂ ಗೊತ್ತಿಲ್ಲ. ಈ ರೀತಿಯಾಗಿ ಪ್ರತಿನಿತ್ಯವೂ ಒಂದಿಲ್ಲೊಂದು ಹೆಣ್ಣು ಮಕ್ಕಳು ಸಮಸ್ಯೆಯನ್ನು ಎದುರಿಸ್ತಾನೆ ಇರ್ತಾರೆ. ನಮ್ಮ ಅಕ್ಕಪಕ್ಕ ಇರುವಂಥವ್ರು ಯಾರೂ ಕೂಡ ಇದನ್ನು ತಡೆಯುವಂಥ ಅಥವಾ ಇದರಿಂದ ಭಯಪಡಬೇಡಿ ಅನ್ನುವಂಥ ಒಂದೊಳ್ಳೆ ವಾತಾವರಣನ ನಮ್ಮ ಸುತ್ತ ನಿರ್ಮಾಣ ಮಾಡಲ್ಲ. ಅವನೇ ತಪ್ಪು ಮಾಡಿದ್ರು ನೋಡಿದಂಥ ನಾವೇ ತಪ್ಪು ಮಾಡಿದ್ದು ಅನ್ನುವಂಥ ಅರ್ಥದಲ್ಲಿ ಮಾತಾಡ್ತಾರೆ. ನಿಜವಾಗ್ಲೂ ಇದೆಲ್ಲ ಹೋಗಬೇಕು ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ನಯನ ತಮ್ಮ ಜೀವನದಲ್ಲಿ ಅನುಭವಿಸಿದಂಥ ಕಹಿ ನೆನಪು, ಕೆಟ್ಟ ಘಟನೆಗಳನ್ನು ನೆನಪಿಸಿಕೊಂಡು ಕಣ್ಣೀರು ಹಾಕಿದ್ದಾರೆ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು